ಇವತ್ತಿನ ಕತೆ ಫುಲ್ ಸೀರಿಯಸ್ ಆಗಿದೆ ಗುರು. ಮಕ್ಕಳು ಯಾರಾದರೂ ಒಬ್ಬರೇ ನೋಡ್ತಾ ಇದ್ರೆ ಪ್ಲೀಸ್ ಒಬ್ಬರೇ ನೋಡಬೇಡಿ. ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಈ ವಿಡಿಯೋ ನೋಡಿ. ಇದು ಚಿಕ್ಕಬಳ್ಳಾಪುರದ ರವಿ ಅನ್ನೋ ನಮ್ಮ ಸಬ್ಸ್ಕ್ರೈಬರ್ನ ಕತೆ. 2003ನೇ ಇಸ್ವಿಯಲ್ಲಿ ರವಿ ಚಿಕ್ಕಬಳ್ಳಾಪುರದ ಒಂದು ಕಾಲೇಜ್ನಲ್ಲಿ ಕಾಮರ್ಸ್ ತಗೊಂಡಿದ್ದ. ಆಗ ಕಾಮರ್ಸ್ ಅಂದ್ರೆ ಯಾರು ಕೇಳ್ತಾ ಇರಲಿಲ್ಲ. ಬರೀ 9 ಜನ ಕ್ಲಾಸ್ನಲ್ಲಿ, 5 ಜನ ಹುಡುಗಿಯರು, 4 ಜನ ಹುಡುಗರು. ರವಿ, ವಿಕಾಸ್ ಮತ್ತೆ ಪುನೀತ್ ಫುಲ್ ಕ್ಲೋಸ್ ಫ್ರೆಂಡ್. ಅಲ್ಲಿ ಕಾಜರ್ ಸರ್ ಅಂತ ಅಕೌಂಟೆಂಟ್ ಟೀಚರ್ ಇದ್ರು. ಕಾಲೇಜ್ ಆದ್ಮೇಲೆ ಅವರ ಹತ್ರನೇ ಟ್ಯೂಷನ್ಗೆ ಹೋಗ್ತಾ ಇದ್ರು. ಅದೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬೆಟ್ಟ ಇದೆಯಲ್ಲ, ಅದೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಬೆಟ್ಟ, ಅದೇ ನಂದಿ ಬೆಟ್ಟ. ಹುಡುಗರು ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿಗೆ ಹೋಗಿ ದಮ್ ಮಾಡ್ಕೊಂಡು ಎಣ್ಣೆ ಹೊಡೆಯೋದು ಮಾಡ್ತಾ ಇದ್ರು. ರವಿ ಅವರ ಅಪ್ಪನಿಗೆ ಚಿಕ್ಕಬಳ್ಳಾಪುರದ ಮೇನ್ ರೋಡ್ ನಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಇತ್ತು. ರವಿ ಕೂಡ ಕಾಲೇಜ್ನಲ್ಲಿ ಫುಲ್ ಫೇಮಸ್. ಕಾಲೇಜಿಗೆ ಬೈಕಲ್ಲಿ ಬರ್ತಾ ಇದ್ರೆ ಹುಡುಗಿಯರೆಲ್ಲ ಫಿದಾ ಆಗ್ತಾ ಇದ್ರು. ಆದರೆ ಇವನನ್ನು ನೋಡಿ ಹುರ್ಕೊಳ್ಳೋರು ಕೂಡ ತುಂಬ ಜನ ಇದ್ರು. ಒಂದು ದಿನ ಏನಾಯ್ತು ಅಂದರೆ ನಂದಿ ಬೆಟ್ಟದ ಮೇಲೆ ಕುಳಿತಿದ್ದಾಗ ಅಲ್ಲಿಗೆ ಪುನೀತ್ ಬಂದ. ಇಲ್ಲೋ ಮಚ್ಚ, ನನಗೆ ಒಂದು ದೇವಸ್ಥಾನ ಗೊತ್ತು, ನಾವೇನಾದರೂ ಅಲ್ಲಿಗೆ ಹೋಗಿ ಬೇಡ್ಕೊಂಡ್ರೆ ಎಲ್ಲನೂ ಕೂಡ ಈಡೇರುತ್ತೆ ಹಾಗಂತ ಪುನೀತ್ ಹೇಳಿದ. ಆಗ ರವಿ ಹೇಳಿದ, ಸುಮ್ಮನಿರಲೇ, ಇದೆಲ್ಲ ಸುಳ್ಳು ಅಂತ ಹೇಳಿದ. ಅದಕ್ಕೆ ಪುನೀತ್ 5,000 ರೂಪಾಯಿ ಬೆಟ್ ಕಟ್ಟ. ಪುನೀತ್ ಪೂಜೆಗೆ ದುಡ್ಡು ಈಸ್ಕೊಂಡು ಒಂದು ವೇಳೆ ಮಳೆ ಬರೋ ದಿನ ರವಿ ಕರ್ಕೊಂಡು ಅಲ್ಲಿಗೆ ಹೋದ. ಸಿಟಿಯಿಂದ 20ರಿಂದ 25 ಕಿಲೋಮೀಟರ್ ದೂರ, ಫುಲ್ ಖಾಲಿ ಜಾಗ. ಅಲ್ಲಿ ಒಂದು ಮೋರಿ ಇತ್ತು, ಕೆಳಗಡೆ ಕಾಲುವೆ ಹರಿತಾ ಇತ್ತು. ಇವರಿಬ್ಬರು ಕಾಲುವೆ ದಾಟಿ ಮೇಲೆ ಹೋದ್ರೆ ಅಲ್ಲಿ ದೇವಸ್ಥಾನನೇ ಇಲ್ಲ. ಪುನೀತ್ ಕೆಳಗೆ ತೋರಿಸಿದ ಅದೊಂದು ಸಮಾಧಿ. ಆಗ ರವಿಗೆ ಫುಲ್ ಭಯ ಶುರುವಾಯಿತು. ಪುನೀತ್ ಬ್ಯಾಗಿನಿಂದ ಚಿಕನ್ ಮತ್ತು ಎಣ್ಣೆ ಮತ್ತೆ ಊದಿನ ಕಡ್ಡಿ ತೆಗೆದು ಪೂಜೆ ಮಾಡಿದ. ಇವರಿಬ್ಬರು ಪೂಜೆ ಮುಗಿಸಿ ಮನೆಗೆ ಬಂದ ಮೇಲೆ ಗೇಮ್ ಶುರುವಾಯಿತು. ನೆಕ್ಸ್ಟ್ ಡೇ ರವಿಗೆ ತಲೆ ಫುಲ್ ಭಾರ, ಕಣ್ಣೆಲ್ಲ ಕೆಂಪಗಾಗಿತ್ತು. ಅವನು ಯಾರ ಜೊತೆನೂ ಕೂಡ ಮಾತನಾಡ್ತಾನೆ ಇಲ್ಲ, ಊಟ ಮಾಡೋದನ್ನು ಕೂಡ ಬಿಟ್ಟಿದ್ದ. ಅವ್ರ ಅಪ್ಪ ಅಮ್ಮ ಅವನನ್ನು ಡಾಕ್ಟರ್ ಹತ್ರ ತೋರಿಸಿದ್ರು. ಎಲ್ಲಾನು ನಾರ್ಮಲ್ ಅಂತ ಬಂತು. ರವಿ ಫುಲ್ ಸುಸ್ತಾಗಿ ಹೋಗಿದ್ದ, ಮೈಯಲ್ಲೆಲ್ಲ ಮೂಳೆಗಳು ಕಾಣೋ ಥರ ಆಗೋಯ್ತು. ಅವ್ರ ಅಪ್ಪ ಅಮ್ಮನಿಗೆ ಮ್ಯಾಟರ್ ಅರ್ಥ ಆಯ್ತು. ಅಯ್ಯೋ ದೇವ್ರೆ, ಯಾರು ನನ್ನ ಮಗನಿಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಹಾಗಂತ ರವಿಯನ್ನು ಮಂತ್ರವಾದಿಗಳ ಹತ್ರ ಕರ್ಕೊಂಡು ಹೋದ್ರು. ಆದರೆ ಅವರೆಲ್ಲ ಇವನನ್ನು ಕಾಪಾಡೋದಕ್ಕೆ ತುಂಬಾನೇ ಕಷ್ಟ ಅಂತ ಕೈ ಬಿಟ್ಬಿಟ್ರು. ರವಿ ಅವರ ಅಪ್ಪನ ಶಾಪ್ ಪಕ್ಕದಲ್ಲಿ ಒಬ್ಬ ಟೈಲರ್ ಇದ್ದ. ಹಳ್ಳಿಯಲ್ಲಿ ಒಬ್ರು ಇದ್ದಾರೆ, ಅವರು ಇಂಥದ್ನೆಲ್ಲ ವಾಸಿ ಮಾಡ್ತಾರೆ ಹಾಗಂತ ಅವನನ್ನು ಹಳ್ಳಿಗೆ ಕರ್ಕೊಂಡು ಹೋದ್ರು. ಅವರ ಅಮ್ಮನಿಗೆ 70 ವರ್ಷ ವಯಸ್ಸು. ಅವಳು ರವಿನ ಕೂರಿಸಿಕೊಂಡು ತಾಂತ್ರಿಕ ಶಕ್ತಿಯಿಂದ ಅವನಲ್ಲಿರೋ ಆತ್ಮನ ಹೊರಗೆ ಕರೆಸಿದ್ರು. ಸುಮ್ಮನೆ ಕೂತಿದ್ದ ರವಿ ಸಡನ್ ಆಗಿ ಫುಲ್ ಸ್ಟಿಫ್ ಆಗಿ ಎದ್ದು ನಿಂತ. ರವಿಯ ವಾಯ್ಸ್ ಫುಲ್ ಚೇಂಜ್ ಆಗೋಯ್ತು. ನಾನು ಇವನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಜೋರಾಗಿ ಕಿರುಚಿದ. ಅವರ ಅಮ್ಮ ತುಂಬಾನೇ ಅಳುತ್ತಾ ಬೇಡಿಕೊಂಡ್ರು, ನನ್ನ ಮಗನನ್ನು ಬಿಟ್ಟು ಬಿಡು, ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗು ಅಂದ್ರು. 4 ಗಂಟೆ ಹೋರಾಟದ ಮೇಲೆ ಆ ಆತ್ಮ ಹೋಯಿತು. ಟೈಲರ್ ಅವರ ಅಮ್ಮ ಹೇಳಿದ್ರು, ಯಾರೋ ರವಿಯ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ. ಒಬ್ಬಳು ಗರ್ಭಿಣಿಯ ಹೆಂಗಸಿನ ಆತ್ಮ ಇವನ ಹಿಂದಿದೆ, ತುಂಬಾನೇ ಪವರ್ಫುಲ್ ಅಂತ ಹೇಳಿದ್ರು. ಹೀಗೆ ಅವರು ಒಂದು ಸೊಲ್ಯೂಷನ್ ಕೂಡ ಹೇಳಿದ್ರು. ನೋಡಿ, ಈ ಆತ್ಮ ಹೋಗ್ಬೇಕಾದ್ರೆ ಯಾರ ಮೇಲಾದ್ರೂ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ. ಆದರೆ ರವಿ ಅಪ್ಪ ಅಮ್ಮ ಬೇಡ ಅಂತ ಹೇಳಿದ್ರು. ನನ್ನ ಮಗನಿಂದ ಬೇರೆಯವರಿಗೆ ಯಾಕೆ ತೊಂದರೆ ಕೊಡೋದು, ಬೇರೆ ಏನಾದರೂ ದಾರಿ ಇದ್ರೆ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆಗ ಅವರು ಒಂದಷ್ಟು ರೂಲ್ಸ್ ಅನ್ನು ಹೇಳಿದ್ರು. ತಾಯ್ತನ ರೆಡಿ ಮಾಡಿ ಕೊಟ್ಟರು. ಒಂದಷ್ಟು ಎಣ್ಣೆ ಮತ್ತೆ ಉರ್ದುವಿನ ಮಂತ್ರ ಇರೋ ಪೇಪರ್, ನೀರಿನಲ್ಲಿ ಕದರಿಸಿ ಕುಡಿಸೋಕೆ ಹೇಳಿದ್ರು. 9 ತಿಂಗಳು ಇವನನ್ನು ಹೊರಗೆ ಬಿಡಬೇಡಿ ಅಂತ ವಾರ್ನಿಂಗ್ ಕೊಟ್ಟರು. ಆ 3ನೇ ತಿಂಗಳಲ್ಲಿ ರವಿಯ ಫ್ರೆಂಡ್ಸ್ ಎಲ್ಲರೂ ಬಂದು ಹೋದ್ರು. ಆದರೆ ಪುನೀತ್ ಮಾತ್ರ ಬಂದೇ ಇರಲಿಲ್ಲ. ಇವತ್ತಿಗೂ ರವಿಯ ಕೊರಳಲ್ಲಿ ಆ ತಾಯ್ತ ಇದೆ. 2013ರಲ್ಲಿ ರವಿ ಒಂದು ಬ್ಯಾಂಕ್ ಕೆಲಸಕ್ಕೆ ಸೇರಿಕೊಂಡ. ಕೆಲಸದ ವಿಷಯಕ್ಕೆ ಡೆಲ್ಲಿಗೆ ಕಾರಲ್ಲಿ ಹೋಗುವಾಗ ಹೈವೇಯಲ್ಲಿ ಒಬ್ಬಳು ಕೆಂಪು ಸೀರೆ ಹುಟ್ಟಿರೋ ಹೆಂಗಸು ಸಡನ್ ಆಗಿ ಅಡ್ಡ ಬಂದು ಅವಳನ್ನು ಉಳಿಸೋಕೆ ಬ್ರೇಕ್ ಹಾಕಿದ್ರೆ ಕಾರು ಹೋಗಿ ಟ್ರಕ್ಕಿಗೆ ಡಿಕ್ಕಿ ಹೊಡೆಯಿತು. ರವಿಯ ಬೆನ್ನು ಮೂಳೆ ಫ್ರ್ಯಾಕ್ಚರ್ ಆಯಿತು. ಹಾಸ್ಪಿಟಲ್ನಲ್ಲಿ ಅಮ್ಮ ಬಂದು ಬಟ್ಟೆ ಚೇಂಜ್ ಮಾಡುವಾಗ ಕೇಳಿದ್ರು, ನಿನ್ನ ಕತ್ತಲ್ಲಿ ಇದ್ದ ತಾಯ್ತ ಎಲ್ಲಿ ಅಂತ. ರವಿಗೆ ಅವಾಗ ತಾನೇ ನೆನಪಾಯಿತು, ಹಾಗೆ ನಾನು ಸ್ನಾನ ಮಾಡುವಾಗ ಅದು ಕಿತ್ತೋಯ್ತು ಅಂತ. ನಾನು ಆ ತಾಯ್ತವನ್ನು ಕಿತ್ತಾಕಿದ್ದಕ್ಕೆ ಈ ಆಕ್ಸಿಡೆಂಟ್ ಆಯಿತು ಅಂತ ರವಿಗೆ ಅರ್ಥವಾಯಿತು.
ಅವತ್ತಿನಿಂದ ರವಿ ಯಾವತ್ತಿಗೂ ಆ ತಾಯ್ತಾನ ತೆಗ್ದೇ ಇಲ್ಲ. ನಿಮ್ಮ ಲೈಫ್ನಲ್ಲೂ ಇದೇ ರೀತಿ ಏನಾದರೂ ಸ್ಟೋರೀಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ. ಮತ್ತೊಂದು ಇದೇ ರೀತಿಯ ಹಾರರ್ ಸ್ಟೋರಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಏಕೆ ಬಾಯ್, ಹುಷಾರಾಗಿರಿ. ನೋಡಿ ಸ್ನೇಹಿತರೆ, ನಮಗೆ 15ರಿಂದ 16 ವರ್ಷ ಇರುವಾಗ ಮನೆಗಿಂತ ಜಾಸ್ತಿ ಟೈಮ್ ಕಳೆಯೋದು ನಮ್ಮ ಸ್ಕೂಲಲ್ಲಲ್ವಾ? ನೀವು ಒಪ್ತೀರಾ ಇಲ್ವಾ? ಇರಿ, 7th 8th ಸ್ಟ್ಯಾಂಡರ್ಡಲ್ಲಿ ಇರುವಾಗ ನಮ್ಮ ಮೈಸೂರು ಸ್ಕೂಲ್ನಲ್ಲಿ ನಡೆದ ಒಂದು ಕತೆ ಹೇಳ್ತೀನಿ. ನಮ್ಮ ಕ್ಲಾಸ್ 2nd ಫ್ಲೋರ್ನಲ್ಲಿ ಇತ್ತು, ಆದರೆ ಲೈಬ್ರರಿ ಇರೋದು 3ನೇ ಫ್ಲೋರ್ನಲ್ಲಿ. ವಾರಕ್ಕೆ 2-3 ಸಲ ಅಲ್ಲಿಗೆ ಹೋಗಬೇಕಾಗಿತ್ತು. ಒಂದ್ಸಲ ಲೈಬ್ರರಿ ಪೀರಿಯಡ್ ಅಂತ, ಒಂದ್ಸಲ ಕ್ಲಾಸನ್ನು ಬಂಕ್ ಮಾಡಿ ಯಾರಿಗೂ ಸಿಗಬಾರ್ದು ಅಂತ ಅಲ್ಲಿಗೆ ಹೋಗಿ ಸುಮ್ಮನೆ ಕೂತ್ಕೊತಾ ಇದ್ವಿ. ಅದೇ ಲೈಬ್ರರಿ ಎಂಡ್ನಲ್ಲಿ ಒಂದು ಚಿಕ್ಕ ರೂಮ್ ಇತ್ತು, ಆದರೆ ಮರದಿಂದ ಮಾಡಿರೋ ಡೋರ್, ಒಂಥರ ಲೈಟ್ ಗ್ರೀನ್ ಪೈಂಟ್. ಅಲ್ಲಿಗೆ ಹೋಗೋದಕ್ಕೆ 2 ದಾರಿ. ಒಂದು ಲೈಬ್ರರಿಯಿಂದ ಡೈರೆಕ್ಟ್, ಇನ್ನೊಂದು ಟಾಯ್ಲೆಟ್ ಪಕ್ಕ ಇರೋ ಸಣ್ಣ ಗೇಟ್. ನಾವು ಕ್ಲಾಸ್ ಬಂಕ್ ಮಾಡಿ ಅಲ್ಲಿಗೆ ಹೋದ್ರೆ ಸುಮ್ಮನೆ ಓದೋ ರೀತಿ ನಾಟಕ ಮಾಡ್ತಾ ಇದ್ವಿ, ಆದರೆ ನಮ್ಮ ಗಮನ ಮಾತ್ರ ಆ ರೂಮಿನ ಮೇಲೆ ಇರ್ತಾ ಇರಲಿಲ್ಲ. ಆ ರೂಮಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಅಲ್ಲಿ ಯಾವಾಗಲೂ ಊದಿನ ಕಡ್ಡಿಯ ವಾಸನೆ ಬರ್ತಾ ಇತ್ತು, ಮತ್ತೆ ಒಂದು ಡಿಮ್ ಆಗಿರೋ ಯೆಲ್ಲೋ ಲೈಟ್ ಉರಿತಾನೆ ಇತ್ತು. ನಮಗೆ ಯಾಕೋ ಏನೋ ಅಂತ ಕ್ಯೂರಿಯಾಸಿಟಿ ಇರಲಿಲ್ಲ. ಆದರೆ ಒಂದು ದಿನ ಏನಾಯಿತು ಅಂದರೆ, ನನ್ನ ಫ್ರೆಂಡ್ ಒಬ್ಬ ಸುಮ್ಮನೆ ಇರದೆ ಆ ಗ್ಲಾಸ್ ಡೋರ್ ಹತ್ರ ಹೋಗಿ ಒಳಗಡೆ ಏನಿದೆ ಅಂತ ಇಣುಕಿ ನೋಡೋದಕ್ಕೆ ಟ್ರೈ ಮಾಡಿದ. ಅವನು ಆ ಡೋರ್ ಮೇಲೆ ಕೈ ಇಟ್ಟಿದೆ ತಡ. ಆ ಲೈಬ್ರರಿಯನ್ ದೂರದಿಂದನೇ ರೇಗಾಡ್ಬಿಟ್ಟ, ಹೋಯ್ ಅಲ್ಲಿಗೆ ಹೋಗ್ಬೇಡ ಅನ್ನಲ್ಲ ಅಂತ. ನಮಗೆ ಆಗ ಫುಲ್ ಶಾಕ್, ಕಪ್ಪ ಇವನು ಹೀಗೆ ಕಿರಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡ್ವಿ. ಆಮೇಲೆ ನಮಗೆ 12th ಸೀನಿಯರ್ ಒಬ್ಬ ಹೇಳಿದಾಗ ಗೊತ್ತಾಯಿತು ಅದರ ಅಸಲಿ ಕತೆ. ಅದನ್ನು ಕೇಳಿದ ಮೇಲೆ ನಾವು ಆ ಕಡೆ ತಲೆ ಹಾಕೋಕ್ಕೂ ಹೆದರುತ್ತೀವಿ. ಸೀಕ್ರೆಟ್ ಏನು ಅಂತ ಈ ವಿಡಿಯೋ ಎಂಡ್ನಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈಗ ಮೈಸೂರು ಸಿಟಿ ಹೊರವಲಯದಲ್ಲಿರೋ ಒಂದು ಸ್ಕೂಲ್ನ ಕತೆ ಕೇಳಿ. ಸ್ವಾತಿ ಅನ್ನೋ ಹುಡುಗಿ 11th ಅಡ್ಮಿಷನ್ ತಗೊಂಡಿದ್ದು. ಅವಳ ಜೊತೆ ಗಾಯತ್ರಿ, ಸುಹಾಸಿನಿ ಮತ್ತು ಶ್ರುತಿ ಅಂತ ಫ್ರೆಂಡ್ ಇದ್ರು. ಹೊಸ ಕಾಲೇಜ್, ಹೊಸ ಎಕ್ಸ್ಪೆರಿಮೆಂಟ್. ಆದರೆ ಆ ಖುಷಿ ಜಾಸ್ತಿ ದಿನ ಉಳಿಲಿಲ್ಲ ಸ್ನೇಹಿತರೆ. ಸಮ್ಮರ್ ಹಾಲಿಡೇಸ್ ಆದಮೇಲೆ ಕಲ್ಚರ್ ಫೆಸ್ಟ್ ಇತ್ತು. ಅದಕ್ಕೆ ಸೈನ್ಸ್ ಎಕ್ಸಿಬಿಷನ್ ಅಂತ ಒಂದು ಪ್ರಾಜೆಕ್ಟ್ ತಗೊಂಡಿದ್ರು. ಟೈಮ್ ಫುಲ್ ಕಮ್ಮಿ ಇತ್ತು. ಅದಕ್ಕೆ ಇವರು ಡಿಸೈಡ್ ಮಾಡಿದ್ರು, ಸ್ಕೂಲ್ ಮುಗಿದ ಮೇಲೆ ಇಲ್ಲೇ ಸ್ಟೇ ಮಾಡಿ ಕೆಲಸ ಮುಗಿಸೋಣ ಅಂತ.